Hi friends, welcome to my session, that is comprehensive course on computer awareness, session number 4. An introduction to computer ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, and ಇವತ್ತಿನ ಸೆಷನ್ ಅಲ್ಲಿ we are going to discuss the new topic. The new topic is related to two concepts. ಇವತ್ತು ಎರಡು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. The first concept is computer architecture and second concept is that is computer features. Namaste Ramore. Computer features, or you can say computer characteristics. Yes, we'll be discussing about computer architecture and the computer features or computer characteristics. Let me go for computer architecture. Means ನಾಳೆ ಈ ಟಾಪಿಕ್ ಕಂಪ್ಲೀಟ್ ಆಗುತ್ತೆ. ಅಂಡ್ ಮೊದಲನೇ ಚಾಪ್ಟರ್ ಕಂಪ್ಲೀಟ್ ಆದ ತಕ್ಷಣ ಮೊದಲನೇ ಚಾಪ್ಟರ್ಗೆ ಸಂಬಂಧಪಡುವಂತ ಸಪರೇಟ್ MCQs ಇದೆ. ಆ ಸಪರೇಟ್ MCQs ಸಪರೇಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಮಿ ಗೋ ಫಾರ್ ಅಂದ್ರೆ ಮ್ಯಾಕ್ಸಿಮಮ್ MCQs ನ ತಗೊಂಡ್ ಬರ್ತೀನಿ. ಚಾಪ್ಟರ್ ಒಂದು ಎಲ್ಲ MCQs ನ ಡೀಟೇಲ್ ಅನಾಲಿಸಿಸ್ ಮಾಡ್ಬಿಡೋಣ. ಓಕೆ, let me go for the computer architecture. What is computer architecture? The computer architecture deals with the functional behavior of the computer system as viewed by a programmer. It can also be described as the logical structure of the system in it that house the electronic components. ನೋಡಿ, computer architecture ಅಂದ್ರೆ ಏನು? Block diagram of the computer is different and computer architecture is different. The block diagram of computer ನಾವು ಏನು ಡಿಸ್ಕಸ್ ಮಾಡಿದ್ವಿ, 5 ಫಂಕ್ಷನಲ್ ಯೂನಿಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ 5 ಫಂಕ್ಷನಲ್ ಯೂನಿಟ್ಸ್ ಬರುತ್ತೆ: ಇನ್ಪುಟ್, ಔಟ್ಪುಟ್, ಮೆಮರಿ, ಕಂಟ್ರೋಲ್ ಅಂಡ್ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಅಂತ. ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂದ್ರೆ ಏನು? ಇದರಲ್ಲಿ ಕಂಪ್ಯೂಟರ್ನ ಡಿಸೈನ್ ಮಾಡಬೇಕಾದ್ರೆ, ಬಿಲ್ಡ್ ಮಾಡಬೇಕಾದ್ರೆ ಆ ಪ್ರೊಸೆಸರ್ ಏನು ಎಕ್ಸಿಕ್ಯೂಟ್ ಮಾಡುತ್ತೆ, ಯಾವ ರೀತಿ ಡಾಟಾ ಮತ್ತು ಇನ್ಸ್ಟ್ರಕ್ಷನ್ ತಗೊಂಡು ಪ್ರೊಸೆಸ್ ಮಾಡುತ್ತೆ, ಸೊ ಅದರ ಬಿಹೇವಿಯರ್ ಹೆಂಗಿರುತ್ತೆ, ಅದರ ಫಂಕ್ಷನ್ ಹೆಂಗಿರುತ್ತೆ, ದ ಫಂಕ್ಷನಲ್ ಬಿಹೇವಿಯರ್ ಆಫ್ ದಿ ಮೈಕ್ರೋ ಪ್ರೊಸೆಸರ್ or you can say switching device. Based on that we have computer architecture. The first computer architecture, two different computer architectures are there. ಎರಡು ಡಿಫ್ರೆಂಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಇದೆ, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು. ಅಂಡ್ ಎರಡರಲ್ಲಿ ಡಿಫ್ರೆನ್ಸ್ ಏನಿದೆ ಅದ್ರ ಬಗ್ಗೆನೂ ಗೊತ್ತಿರಬೇಕು. ಓಕೆ, ಲೆಟ್ ಮಿ ಗೋ ಫಾರ್ ಟೂ ಡಿಫ್ರೆಂಟ್ ಆರ್ಕಿಟೆಕ್ಚರ್. ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ನಮಗೆ ಎರಡು ಡಿಫ್ರೆಂಟ್ ಆರ್ಕಿಟೆಕ್ಚರ್ಸ್ ಇದೆ. ಒಂದು ಆರ್ಕಿಟೆಕ್ಚರ್ ಬಂದ್ಬಿಟ್ಟು ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಂಡ್ ಒನ್ ಮೋರ್ ಇಸ್ ಹಾರ್ವರ್ಡ್ ಆರ್ಕಿಟೆಕ್ಚರ್. ವೆರಿ ಸಿಂಪಲ್, ಯು ಗಾಟ್ ಟು ನೋ ಫಸ್ಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂದ್ರೇನು. ಇಟ್ ಟೆಲ್ಸ್ ದಿ ಫಂಕ್ಷನಲ್ ಬಿಹೇವಿಯರ್ ಆಫ್ ದಿ ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮ್ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ, ಹೆಂಗೆ ಎಕ್ಸಿಕ್ಯೂಟ್ ಮಾಡುತ್ತೆ ಒಂದು ಇನ್ಸ್ಟ್ರಕ್ಷನ್ಸ್ ನ. ಬೇಸ್ಡ್ ಆನ್ ದಾಟ್ ವಿ ಹ್ಯಾವ್ ಟೂ ಆರ್ಕಿಟೆಕ್ಚರ್ಸ್. ದ ಫಸ್ಟ್ ಒನ್ ಈಸ್ ವಾನ್ ನ್ಯೂಮನ್, ಸೆಕೆಂಡ್ ಒನ್ ಈಸ್ ಹಾರ್ವರ್ಡ್. ಸೊ ವಾನ್ ನ್ಯೂಮನ್ ಮೊದಲ ಬಂದಂತ ಆರ್ಕಿಟೆಕ್ಚರ್, ಓಲ್ಡ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಅಂಡ್ ಮತ್ತೆ ನ್ಯೂ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ಹಾರ್ವರ್ಡ್ ಆರ್ಕಿಟೆಕ್ಚರ್. ದ ಡಿಫರೆನ್ಸ್ ಏನಿದೆ ಚೆಕ್ ಮಾಡೋಣ. ಫಸ್ಟ್, ದೀಸ್ ಆರ್ ಟೂ ಟೈಪ್ಸ್ ಆಫ್ ಡಿಜಿಟಲ್ ಕಂಪ್ಯೂಟರ್ ಆರ್ಕಿಟೆಕ್ಚರ್. ವಾನ್ ನ್ಯೂಮನ್ ಅಂಡ್ ಹಾರ್ವರ್ಡ್ ಆರ್ಕಿಟೆಕ್ಚರ್ ವಾಸ್ ಅಡಾಪ್ಟೆಡ್ ಫಾರ್ ಡಿಸೈನಿಂಗ್ ಕಂಪ್ಯೂಟರ್ ಸಿಸ್ಟಮ್. ಒಂದು ಕಂಪ್ಯೂಟರ್ ಸಿಸ್ಟಮ್ ನ, ಒಂದು ಡಿಜಿಟಲ್ ಕಂಪ್ಯೂಟರ್ ನ ಡಿಸೈನ್ ಮಾಡೋಕೆ. ಸೊ ಎರಡು ಆರ್ಕಿಟೆಕ್ಚರ್ ಇದೆ. ವಿ ಯೂಸ್ ದೀಸ್ ಆರ್ಕಿಟೆಕ್ಚರ್ಸ್. ಸ್ಟಿಲ್ ವಿ ಆರ್ ಯೂಸಿಂಗ್ ದ ಓಲ್ಡ್ ಆರ್ಕಿಟೆಕ್ಚರ್, ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಎಲ್ಲಿ ಯೂಸ್ ಮಾಡ್ತಾ ಇದೀವಿ ಚೆಕ್ ಮಾಡೋಣ. ಇಲ್ಲಿ ಕೊಟ್ಟಂತ ಡಯಾಗ್ರಾಮ್ ಏನಿದೆ, ದೀಸ್ ಡಯಾಗ್ರಾಮ್ ರಿಪ್ರೆಸೆಂಟ್ಸ್ ದ ಆರ್ಕಿಟೆಕ್ಚರ್. ಅಂದ್ರೆ ಅದು ಹೇಗೆ ವರ್ಕ್ ಆಗುತ್ತೆ ಅದು ಡಯಾಗ್ರಾಮ್ ರಿಪ್ರೆಸೆಂಟ್ ಮಾಡುತ್ತೆ. ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಚೆಕ್ ಮಾಡೋಣ. Okay, first architecture ಯಾವ್ದಿದೆ? ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ವಾಟ್ ಈಸ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್? ಸೊ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಇಸ್ ಅ ಡಿಜಿಟಲ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ whose design is based on the concept of stored program concept or stored program computer. ಒಬ್ರು ಕೇಳ್ತಾರೆ ನಿಮಗೆ, ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಯಾರು ಡೆವಲಪ್ ಮಾಡಿದ್ದು? ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಡೆವಲಪ್ ಮಾಡಿದ್ದು ಜಾನ್ ವಾನ್ ನ್ಯೂಮನ್. ಅಂಡ್ ಆರ್ಕಿಟೆಕ್ಚರ್ ಹೆಸರು ಏನಂತ ಕರಿತೀವಿ? ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಎರಡು ಸೇಮೇ ಇಲ್ಲಿ. ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ಡ್ ಬೈ ಜಾನ್ ವಾನ್ ನ್ಯೂಮನ್ ಅಂಡ್ ದ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಇಸ್ ಡೆವಲಪ್ಡ್ ಬೈ ಜಾನ್ ವಾನ್ ನ್ಯೂಮನ್. ಓಕೆ, ವೇರ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪ್ರೋಗ್ರಾಮ್ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ ಡಾಟಾ ಆರ್ ಸ್ಟೋರ್ಡ್ ಇನ್ ದಿ ಸೇಮ್ ಮೆಮರಿ. ಈಗ ನಾ ಹೇಳಿದೆ, ಒಂದು ಟಾಸ್ಕ್ ನೀವು ಕಂಪ್ಯೂಟರ್ಗೆ ಏನ್ ಕೊಡ್ತೀರಾ? ಟಾಸ್ಕ್ ಕೊಡ್ತೀರಾ. ಆ ಟಾಸ್ಕ್ ಒಳಗಡೆ ಏನಿರುತ್ತೆ? ಆ ಟಾಸ್ಕ್ ಒಳಗಡೆ ಇನ್ಸ್ಟ್ರಕ್ಷನ್ ಇರುತ್ತೆ ಮತ್ತೆ ಡಾಟಾ ಇರುತ್ತೆ. ಇಟ್ ಹ್ಯಾಸ್ ಇನ್ಸ್ಟ್ರಕ್ಷನ್ ಅಂಡ್ ಡಾಟಾ. ಎಕ್ಸಾಂಪಲ್ 2+2 2+2 ಒಳಗಡೆ 2 ಮತ್ತೆ 2 ಏನಿದು? ಡಾಟಾ.
and ಇದು ಪ್ಲಸ್ ಇದೆಯಲ್ಲ ಈ ಪ್ಲಸ್ 9 ಅನ್ಬೇಕು ಇನ್ಸ್ಟ್ರಕ್ಷನ್. ಸೊ ಎವ್ರಿ ಜಾಬ್, ಎವ್ರಿ ಟಾಸ್ಕ್ is of two things, that is made up of two things, instruction and data. And ಈ ಇನ್ಸ್ಟ್ರಕ್ಷನ್ ಡಾಟಾ ಸ್ಟೋರ್ ಮಾಡೋಕೆ ಒಂದೇ ಮೆಮರಿ ಇದೆ. we have only one memory to store data and instruction and data store ಮಾಡೋಕೆ only one memory. And this architecture was designed by the famous mathematician and physicist John von Neumann in the year 1945. And ಜಾನ್ ನ್ಯೂಮನ್ ಅಂದ್ರೆ ಜಾನ್ ವಾನ್ ನ್ಯೂಮನ್ ಅಂತಾನೆ. ಅವರು ಆರ್ಕಿಟೆಕ್ಚರ್ ಡೆವಲಪ್ ಮಾಡಿದ್ರು. ಬೇಸ್ಡ್ ಆನ್ ದಿಸ್ ಆರ್ಕಿಟೆಕ್ಚರ್ ಕಂಪ್ಯೂಟರ್ ನ ಡೆವಲಪ್ ಮಾಡ್ತಾರೆ, ಕಂಪ್ಯೂಟರ್ ನ ರೆಡಿ ಮಾಡ್ತಾರೆ. ಸ್ಟಿಲ್ ನಾವು ಇದೇ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋದು. ಅಂಡ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಒಂದೇ ಮೆಮರಿ ಇದೆ ಡಾಟಾಗೆ ಮತ್ತೆ ಕೋಡ್ಗೆ. ಕೋಡ್ ಅಂದ್ರೆ ಪ್ರೋಗ್ರಾಮ್ ಅಂದ್ರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಗೆ ಮತ್ತೆ ಡಾಟಾಗೆ ಒಂದೇ ಇದೆ. ಓಕೆ, CPU ಹೋಗ್ಬೇಕಪ್ಪ ಅಂದ್ರೆ ಒಂದೇ ಪ್ಲೇಸ್ ಇದೆ. ಅಂದ್ರೆ ಡಾಟಾ ಇದು CPU ಅಂತ ತಿಳ್ಕೊಳ್ಳಿ, ಕೆಲಸ ಮಾಡೋದು. ಅಂಡ್ ಇದು ಬಸ್, ಇಲ್ಲೇನಿದೆ ಡಾಟಾ ಮತ್ತೆ ಇನ್ಸ್ಟ್ರಕ್ಷನ್ ಇದೆ. ಇದು ಹೋಗ್ಬೇಕಂದ್ರೆ ಒಂದೇ ದಾರಿಯಿಂದ ಹೋಗ್ಬೇಕು, CPU ಹೋಗ್ಬೇಕು ಅಂಡ್ CPU ಎಕ್ಸಿಕ್ಯೂಟ್ ಮಾಡುತ್ತೆ. ಅಂಡ್ ಇದ್ರ ಪ್ರಕಾರ ಇಲ್ಲೇ ತಿಳ್ಕೊಳ್ಳಿ, ಈ CPU ಈ ಡಾಟಾ ಮತ್ತೆ ಇನ್ಸ್ಟ್ರಕ್ಷನ್ ತಗೊಂಡು ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಇದಕ್ಕೆ 2 ಸೈಕಲ್ಸ್ ಬೇಕಾಗುತ್ತೆ. 2 ಸೈಕಲ್ಸ್ ಅಂದ್ರೆ ಏನು, ಫಸ್ಟ್ ಡಾಟಾನೇ ಬರಬೇಕು, ಆಮೇಲೆ ಇನ್ಸ್ಟ್ರಕ್ಷನ್ ಬರಬೇಕು, ಆಮೇಲೆ ಎಕ್ಸಿಕ್ಯೂಟ್ ಮಾಡುತ್ತೆ. ಮೀನ್ಸ್ ಇಟ್ ಟೇಕ್ಸ್ ಟೈಮ್ ಟು ಎಕ್ಸಿಕ್ಯೂಟ್ ದಿ ಜಾಬ್. ಒಂದು ಟಾಸ್ಕ್ ನ ಎಕ್ಸಿಕ್ಯೂಟ್ ಮಾಡಕ್ ಟೈಮ್ ತಗೊಳುತ್ತೆ. ದಟ್ ಇಸ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ನೆಕ್ಸ್ಟ್ ಒಂದು ನೋಡೋಣ, ಹಾರ್ವರ್ಡ್ ಆರ್ಕಿಟೆಕ್ಚರ್. The Harvard architecture is digital computer architecture whose design is based on the concept where there are separate storage and separate buses for instruction and data. ನೋಡಿ, ಟಾಸ್ಕ್ ಅಂದ್ರೆ ಏನಿರುತ್ತೆ, ಟಾಸ್ಕ್ ಒಳಗಡೆ ಇನ್ಸ್ಟ್ರಕ್ಷನ್ ಇರುತ್ತೆ ಪ್ಲಸ್ ಡಾಟಾನು ಇರುತ್ತೆ. ಅಂಡ್ ಇಲ್ಲಿ ಡಾಟಾಗೆ ಸಪರೇಟ್ ಬಸ್ ಇದೆ, ಇನ್ಸ್ಟ್ರಕ್ಷನ್ಗೆ ಸಪರೇಟ್ ಬಸ್ ಇದೆ. ಅಂಡ್ ಡಾಟಾಗೆ ಸಪರೇಟ್ ಮೆಮರಿ ಇದೆ, ಇನ್ಸ್ಟ್ರಕ್ಷನ್ಗೆ ಸಪರೇಟ್ ಮೆಮರಿ ಇದೆ. ಮೀನ್ಸ್ ವಿ ಹಾವ್ ಸಪರೇಟ್ ಬಸ್ಸಸ್ ಅಂಡ್ ಸಪರೇಟ್ ಸ್ಟೋರೇಜ್. ಸೊ ಇದರಿಂದ ಏನಾಗುತ್ತೆ, ಇಟ್ ವಾಸ್ ಬೇಸಿಕ್ಲಿ ಡೆವಲಪ್ ಟು ಓವರ್ಕಮ್ ಬಾಟಲ್ ನೆಕ್ ಆಫ್ ವಾನ್ ನ್ಯೂಮನ್ ಟೆಕ್ನಾಲಜಿ. ಒಂದ್ ಕಡೆ ಡಾಟಾ ಮತ್ತೆ ಇನ್ಸ್ಟ್ರಕ್ಷನ್ ಒಂದ್ ಕಡೆ ಬ್ಲಾಕ್ ಆಗೋದನ್ನ ಸ್ಟಾಪ್ ಮಾಡ್ತು. ಫಸ್ಟ್ ಡಾಟಾ ಹೋಗ್ಬೇಕು, ಆಮೇಲೆ ಇನ್ಸ್ಟ್ರಕ್ಷನ್ ಹೋಗ್ಬೇಕು. ಆ ಸಿಚುವೇಶನ್ ಇಲ್ಲ. ಯಾಕೆ, ಮ್ಯಾಕ್ರೋ ಪ್ರೊಸೆಸರ್ಗೆ ಎರಡು ಅಟ್ ಎ ಟೈಮ್ ಹೋಗುತ್ತೆ. ಇದರಿಂದ ಮ್ಯಾಕ್ರೋ ಪ್ರೊಸೆಸರ್ ಜಲ್ದಿ ಜಾಬ್ ನ ತಗೊಳುತ್ತೆ ಅಂಡ್ ಜಲ್ದಿ ಎಕ್ಸಿಕ್ಯೂಟ್ ಮಾಡುತ್ತೆ. ಬಹಳ ಸಿಂಪಲ್ ಕಾನ್ಸೆಪ್ಟ್. ಹಾರ್ವರ್ಡ್ ಆರ್ಕಿಟೆಕ್ಚರ್ ಅಲ್ಲಿ ಮೈಕ್ರೋ ಪ್ರೊಸೆಸರ್ ಪರ್ಫಾರ್ಮೆನ್ಸ್ ಇನ್ನೂ ಫಾಸ್ಟ್ ಇರುತ್ತೆ ಕಂಪೇರ್ ಟು ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಓಕೆ, ಲೆಟ್ ಮಿ ಟೆಲ್ ಯು ದಿ ಡಿಫರೆನ್ಸ್ ಬಿಟ್ವೀನ್ ವಾನ್ ನ್ಯೂಮನ್ ಮತ್ತೆ ಹಾರ್ವರ್ಡ್ ಆರ್ಕಿಟೆಕ್ಚರ್ ಅಲ್ಲಿ ಡಿಫರೆನ್ಸ್ ಹೇಳ್ಬಿಡ್ತೀನಿ ನೋಡಿ. ಇಟ್ ಇಸ್ ಅನ್ ancient computer architecture based on stored program computer concept. ಕೇಳ್ತಾರೆ, stored program computer concept developed by, and the answer is John von Neumann. And old computer architecture ಯಾವ್ದು ಕೇಳಿದ್ರು, ವಾನ್ ನ್ಯೂಮನ್. ಅಂಡ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಡೆವಲಪ್ ಮಾಡಿದ ಯಾರಪ್ಪ ಅಂದ್ರೆ ಸೇಮ್ ಜಾನ್ ವಾನ್ ನ್ಯೂಮನ್. ಓಕೆ, ಹಾರ್ವರ್ಡ್ ಆರ್ಕಿಟೆಕ್ಚರ್ ಏನಿದೆ, ಇಟ್ಸ್ ಮಾಡರ್ನ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬೇಸ್ಡ್ ಆನ್ ಹಾರ್ವರ್ಡ್ ಮಾರ್ಕ್ 1 ರಿಲೈ ಬೇಸ್ಡ್ ಮಾಡೆಲ್. ಸೊ ನಾರ್ಮಲಿ ಅಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಮಾರ್ಕ್ 1, ದಟ್ ಇಸ್ ಹಾರ್ವರ್ಡ್ ಕಂಪ್ಯೂಟರ್ ಆರ್ಕಿಟೆಕ್ಚರ್. ಇಲ್ಲಿ ಸೇಮ್ ಡೆಫಿನೇಷನ್, ಸೇಮ್ ಎಕ್ಸ್ಪ್ಲನೇಷನ್. ಇಲ್ಲಿ ಫಿಸಿಕಲ್ ಮೆಮರಿ ಏನಿರುತ್ತಲ್ಲ, ಫಿಸಿಕಲ್ ಮೆಮರಿ ಅಡ್ರೆಸ್ ಸೇಮ್ ಇನ್ಸ್ಟ್ರಕ್ಷನ್ ಮತ್ತೆ ಡಾಟಾಗ ಸೇಮ್ ಫಿಸಿಕಲ್ ಮೆಮರಿ ಯೂಸ್ ಮಾಡ್ತೀವಿ ನಾವು. ಸೇಮ್ ವರ್ಡ್ ಮಸ್ಟ್ ಬಿ ದೇರ್. ಇಲ್ಲಿ ಸೇಮ್ ಇಲ್ಲ, ಇಲ್ಲಿ ಏನಿದೆ ಸಪರೇಟ್ ಇದೆ. ಸಪರೇಟ್ ಫಿಸಿಕಲ್ ಮೆಮರಿ ಅಡ್ರೆಸ್ ಇಸ್ ಯೂಸ್ಡ್ ಫಾರ್ ಇನ್ಸ್ಟ್ರಕ್ಷನ್ಸ್ ಅಂಡ್ ದಿ ಡಾಟಾ. The second difference. Same ಅದೇ ರೀತಿ ಬಸ್ನು ಹಾಗೆ. There is only one bus, there is only one line or one path for data and instruction where bottleneck can happen. So ಇಲ್ಲಿ separate buses are used for transferring data and instruction. So ಅದು ಜಲ್ದಿ ಟ್ರಾನ್ಸ್ಫರ್ ಆಗುತ್ತೆ. It takes 2 clock cycles are required to execute a single instruction. ಒಂದು ಸಿಂಗಲ್ ಜಾಬ್ ಎಕ್ಸಿಕ್ಯೂಟ್ ಆಗಕ್ಕೆ 2 ಸೈಕಲ್ ಬೇಕು. ಯಾಕೆ, ಫಸ್ಟ್ ಇನ್ಸ್ಟ್ರಕ್ಷನ್ ಹೋಗುತ್ತೆ, ಆಮೇಲೆ ಡಾಟಾ ಹೋಗುತ್ತೆ. ಸೊ ಇಲ್ಲಿ an instruction is executed in single cycle. ಯಾಕೆ, ಅಟ್ ಎ ಟೈಮ್ ಡಾಟಾನು ಬರುತ್ತೆ, ಇನ್ಸ್ಟ್ರಕ್ಷನ್ ಬರುತ್ತೆ, ಎಕ್ಸಿಕ್ಯೂಟಿವ್ ಫಾಸ್ಟ್ ಆಗಿಬಿಡುತ್ತೆ. ನೋಡಿ, ಇದರಲ್ಲಿ ಕೆಲಸ ಪರ್ಫಾರ್ಮೆನ್ಸ್ ಲೋ ಇದೆಲ್ಲ, ಇದು ಕಾಸ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಟ್ ಈಸ್ ಚೀಪರ್ ಇನ್ ಕಾಸ್ಟ್. ಇದು ಕೆಲಸ ಫಾಸ್ಟ್ ಮಾಡ್ತಾ ಇದೆ, ಇದು ಕಾಸ್ಟ್ ಜಾಸ್ತಿ ಇದೆ. ಇಟ್ ಈಸ್ ಕಾಸ್ಟ್ಲಿಯರ್ ದೆನ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್.
CPU cannot access instructions and read and write at same time. ನೋಡಿ ಡಾಟಾ ಮತ್ತು ಇನ್ಸ್ಟ್ರಕ್ಷನ್ ಒಂದೇ ಟೈಮ್ ನ ಆಕ್ಸೆಸ್ ಮಾಡಕ್ ಬರಂಗೇ ಇಲ್ಲ. ಬಟ್ ಇಲ್ಲಿ CPU can access instructions and read write at the same time. ಇದು ನಾವು ನಮ್ಮ ಪರ್ಸನಲ್ ಕಂಪ್ಯೂಟರ್ಸ್ ಮತ್ತೆ ಸ್ಮಾಲ್ ಕಂಪ್ಯೂಟರ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಬಟ್ ಇಟ್ ಈಸ್ ಯೂಸ್ ಇನ್ ಮೈಕ್ರೋ ಕಂಟ್ರೋಲರ್ ಅಂಡ್ ಸಿಗ್ನಲ್ ಪ್ರೊಸೆಸಿಂಗ್ ಒಳಗಡೆ ನಾವು ಹಾರ್ವರ್ಡ್ ಆರ್ಕಿಟೆಕ್ಚರ್ ನ ಯೂಸ್ ಮಾಡ್ತೀವಿ. ಐ ಥಿಂಕ್ the whole concept is clear. What is one human architecture and what is Harvard architecture? Clear aita? Done. Okay, next concept hogona. The next concept, the computer features, or you can say computer characteristics. But if you have different kind of computer features, let me tell you one by one. The first is what? Speed. Computer feature ಅಲ್ಲಿ first ಬರೋದು ಯಾವುದು? Speed. Okay, speed ಬಗ್ಗೆ ನೋಡೋಣ. As you know, the computer can work very fast. ಬಹಳ ಫಾಸ್ಟ್ ಕೆಲಸ ಮಾಡುತ್ತೆ, ನಿಮ್ಗೆ ಗೊತ್ತಿದೆ. You will be surprised to know that, ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಸರ್ಪ್ರೈಸ್ ಆಗ್ಬೋದು, that computer can perform millions of instructions per second. Yes, you can say MIPS or you can say BIPS. What is BIPS, MIPS? Million instructions per second. What is MIPS? ಅಂತ ಗೊತ್ತಾಯ್ತು. What is BIPS? Billion instructions per second ಅಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ. The speed of computer can be measured in terms of microsecond and nanosecond. Microsecond ಮತ್ತೆ nanosecond ಅಲ್ಲಿ ನಾವು ಮೆಜರ್ಮೆಂಟ್ ಮಾಡಬಹುದು. That is 10⁻⁻6 and 10⁻⁹. From this you can imagine, ಇದರ ಮೇಲೆ ನೀವು ಯೋಚನೆ ಮಾಡಬಹುದು how fast our computer can perform. ಅಂದ್ರೆ just 1 second ಅಲ್ಲ, 1 second ಒಳಗಡೆ ಮಿಲಿಯನ್ ಅಂಡ್ ಬಿಲಿಯನ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ಎಕ್ಸಿಕ್ಯೂಟ್ ಮಾಡುವಂತ ಎಬಿಲಿಟಿ ಇದೆ. ನಾನು ನಿಮ್ಗೆ ತೋರಿಸಬಹುದು, ಕಂಪ್ಯೂಟರ್ ಅಲ್ಲೇ ತೋರಿಸ್ತೀನಿ, ಸ್ಪೀಡ್ ಎಲ್ಲಿದೆ ತೋರಿಸ್ತೀನಿ. ನೋಡಿ, ನಾನು ಡೆಸ್ಕ್ಟಾಪ್ ಹೋದೆ, ಇಲ್ಲಿ ಕಂಪ್ಯೂಟರ್ ಸ್ಕ್ರೀನ್ ಇದೆ, ಕಂಪ್ಯೂಟರ್ ಐಕಾನ್ ಇದೆ ಡೆಸ್ಕ್ಟಾಪ್ ಅಲ್ಲಿ, ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಐ ಕ್ಲಿಕ್ ಆನ್ ಪ್ರಾಪರ್ಟೀಸ್. ಸೊ ಇಲ್ಲಿ ನೀವು ಸ್ಪೀಡ್ ಚೆಕ್ ಮಾಡಬಹುದು. ಇದು i3 ಪ್ರೊಸೆಸರ್ ಇದೆ, ಸಿಸ್ಟಮ್ i3 ಪ್ರೊಸೆಸರ್ ಇದೆ. ಇಲ್ಲಿ ಸ್ಪೀಡ್ ಚೆಕ್ ಮಾಡೋದು, ಕಂಪ್ಯೂಟರ್ ಸ್ಪೀಡ್ ಏನಿದೆ 2.0 ಗಿಗಾಹರ್ಟ್ಜ್ ಇದೆ. ಎಷ್ಟಿದೆ? 2.0 ಗಿಗಾಹರ್ಟ್ಜ್ ಸ್ಪೀಡ್ ಇದೆ. ಈಗ ಲೆಟ್ ಮಿ ಎಕ್ಸ್ಪ್ಲೇನ್ ವಾಟ್ ಈಸ್ 2.0 ಗಿಗಾಹರ್ಟ್ಜ್. ಸೊ ಸ್ಪೀಡ್ ಆಫ್ ದಿ ಕಂಪ್ಯೂಟರ್ ನೋಡಿದ್ರಿ, ಏನಿದೆ ಸ್ಪೀಡ್ ಎಷ್ಟಿದೆ? 2.0 ಗಿಗಾಹರ್ಟ್ಜ್ ಅಂತಿದೆ. ಸೊ ಏನದರ ಅರ್ಥ? ಇದರ ಅರ್ಥ ಏನ್ ಸರ್, ಹೆಂಗೆ ಸ್ಪೀಡು ನಿಮ್ಗೆ ಗೊತ್ತಿರಲಿ. ಫ್ರೀಕ್ವೆನ್ಸಿ ಈಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ಟೈಮ್. Frequency is always inversely proportional to time. Means what? Time is equal to 1 by f. Means time is equal to 1 by 2.0 into 10⁻⁹. giga ಅಂದ್ರೆ ಎಷ್ಟು? 10⁻⁹ ಸೆಕೆಂಡ್ ಅಂದ್ರೆ ಎಷ್ಟಾಯ್ತು? 1/2 ಅಂದ್ರೆ ಎಷ್ಟಾಯ್ತು? 0.5 into 10⁻⁹ ಸೆಕೆಂಡ್ ಅಲ್ಲಿ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡುತ್ತೆ ಈ ಕಂಪ್ಯೂಟರ್. ಎಷ್ಟು? 0.5 10⁻⁹ ಸೆಕೆಂಡ್ ಅಲ್ಲಿ ಕಂಪ್ಯೂಟರ್ ನ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಸ್ಪೀಡ್ ಆಫ್ ದಿ ಕಂಪ್ಯೂಟರ್. ಕಂಪ್ಯೂಟರ್ ಸ್ಪೀಡ್ ಈ ರೀತಿ ನಾವು ಚೆಕ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಫೀಚರ್ಸ್ ಹೋಗೋಣ. ಸೆಕೆಂಡ್ ಫೀಚರ್ ಇಸ್ ವಾಟ್? reliability. So any computer related components, it may be software, it may be hardware, it may be network, that consistently perform according to their specification. ನೋಡಿ, reliability ವಿಷಯದಾಗ ವಿಶ್ವಾಸಾರ್ಹತೆ ವಿಷಯ ಒಳಗಡೆ ಅದು ಅದರಲ್ಲಿ ಏನು ಕೆಪಾಸಿಟಿ ಇದೆ, ಅದ್ರದ್ದು ಏನು ಎಬಿಲಿಟಿ ಇದೆ, ಅದ್ರ 100% ಎಬಿಲಿಟಿನ ಯೂಸ್ ಮಾಡಿ ಪರ್ಫಾರ್ಮ್ ಮಾಡುತ್ತೆ ಕಂಪ್ಯೂಟರ್. ಈಗ ನೋಡಿ, ನಮ್ಮ ಇಫ್ ಯು ಟೇಕ್ ಹ್ಯೂಮನ್ ಬೀಯಿಂಗ್ ತಗೊಂಡ್ರೆ, ನಮ್ಮ 100% ಅಲ್ಲಿ ವಿ ಡೋಂಟ್ ಯೂಸ್ ಇವನ್ 0.001% ನಾವು ಬ್ರೈನ್ ಯೂಸ್ ಮಾಡಂಗಿಲ್ಲ. ಅಷ್ಟು ನಮ್ಮ ಹತ್ರ ಬ್ರೈನ್ ಇದೆ, ಬಟ್ ವಿ ಡೋಂಟ್ ಯೂಸ್ ದ್ಯಾಟ್ ಮಚ್ ಆಫ್ ಬ್ರೈನ್. ಅದು ಬ್ರೈನೇ ಯೂಸ್ ಮಾಡಂಗಿಲ್ಲ. ಅಷ್ಟು ಅಂದ್ರೆ ನಾವು ಅಷ್ಟು ಕಂಪ್ಲೀಟ್ ಆ ಸ್ಪೆಸಿಫಿಕೇಶನ್ ಇದ್ರೂ ಕೂಡ ನಾವು ಯೂಸ್ ಮಾಡ್ತಾ ಇಲ್ಲ. ಬಟ್ ಕಂಪ್ಯೂಟರ್ ಏನ್ ಮಾಡುತ್ತೆ, ಅದ್ರ ಏನ್ ಸ್ಪೆಸಿಫಿಕೇಶನ್ ಇದೆ ಅದ್ರ 100% ಯೂಸ್ ಮಾಡಿ ಕೆಲಸ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ರಿಲಯಬಿಲಿಟಿ. ಎನಿ ಕಂಪ್ಯೂಟರ್ ರಿಲೇಟೆಡ್ ಕಾಂಪೋನೆಂಟ್, ಸಾಫ್ಟ್ವೇರ್, ಹಾರ್ಡ್ವೇರ್ ಆರ್ ನೆಟ್ವರ್ಕ್, that consistently perform according to their specification. ಅದರ ಸ್ಪೆಸಿಫಿಕೇಶನ್ ಪ್ರಕಾರ ಎಕ್ಸಾಕ್ಟ್ ಆಗಿ ಕೆಲಸ ಮಾಡುತ್ತೆ. ಅದರ ಪರ್ಫಾರ್ಮೆನ್ಸ್ ಎಷ್ಟಿದೆ, ಅದರ ಎಬಿಲಿಟಿ ಏನಿದೆ, ಇಟ್ ವಿಲ್ ಡೂ ದಟ್. ದಟ್ ಈಸ್ ಕಾಲ್ಡ್ ರಿಲಯಬಿಲಿಟಿ ಅಂತ ಹೇಳ್ಬೋದು. ದ ಫಸ್ಟ್ ಫೀಚರ್ ಇಸ್ ವಾಟ್? ಸ್ಪೀಡ್. ದ ಸೆಕೆಂಡ್ ಫೀಚರ್ ಇಸ್ ವಾಟ್? ರಿಲಯಬಿಲಿಟಿ. ಓಕೆ, ನೆಕ್ಸ್ಟ್ ಲೆಟ್ ಮಿ ಗೋ ಫಾರ್ ಥರ್ಡ್ ಫೀಚರ್, ಅಕ್ಯುರಸಿ. ನಾ ಹೇಳಿದೆ ಸರ್ ಕಂಪ್ಯೂಟರ್ ಬಹಳ ಫಾಸ್ಟ್ ಕೆಲಸ ಮಾಡುತ್ತೆ. ಸೊ ಬಹಳ ಫಾಸ್ಟ್ ಕೆಲಸ ಮಾಡೋದು ತಪ್ಪು ಮಾಡುತ್ತಾ? ಇಲ್ಲ, ತಪ್ಪು ಮಾಡಂಗಿಲ್ಲ. ಇಟ್ ಆಲ್ವೇಸ್ ಅಕ್ಯುರೇಟ್.
ಓಕೆ ಹೇಳ್ತಾರ ಅವಸರವೇ ಅಪಘಾತಕ್ಕೆ ಕಾರಣ. ನೋ, ಇಲ್ಲಿ ಅಷ್ಟು ಸ್ಪೀಡ್ ಕೆಲಸ ಮಾಡಿದ್ರೂ ಕೂಡ ಅಕ್ಯುರೇಟ್ ಆಗಿ ಕೆಲಸ ಮಾಡುತ್ತೆ. ನೋಡಿ, ಕಂಪ್ಯೂಟರ್ ಪರ್ಫಾರ್ಮ್ಸ್ ಕ್ಯಾಲ್ಕುಲೇಷನ್ ವಿತ್ 100% ಅಕ್ಯುರಸಿ. ಎವ್ರಿ ಕ್ಯಾಲ್ಕುಲೇಷನ್ ಇಸ್ ಪರ್ಫಾರ್ಮ್ಡ್ ವಿತ್ ದಿ ಸೇಮ್ ಅಕ್ಯುರಸಿ. ಸೇಮ್ ಅಕ್ಯುರಸಿಯಲ್ಲೇ ಪರ್ಫಾರ್ಮ್ ಮಾಡುತ್ತೆ. ಏನಾದ್ರೂ ಎರರ್ ಬಂದ್ರೆ, ಏನಾದ್ರೂ ಮಿಸ್ಟೇಕ್ ನಿಮ್ಗೆ ಅನಿಸಿದ್ರೆ, ದ ಎರರ್ ಇನ್ ಕಂಪ್ಯೂಟರ್ ಡ್ಯೂ ಟು ಹ್ಯೂಮನ್ ಇನ್ ಅಕ್ಯುರೇಟ್ ಡಾಟಾ. ಅಂದ್ರೆ ಹ್ಯೂಮನ್ ಬಿಂಗ್ ಏನ್ ಮಾಡ್ತಾನೆ, ಅವ ಏನೋ ರಾಂಗ್ ಎಂಟ್ರಿ ಕೊಟ್ಟಿರ್ತಾನೆ, ಯೂಸರ್ ಎಂಟ್ರಿನೇ ರಾಂಗ್ ಇರುತ್ತೆ. ಯೂಸರ್ ಎಂಟ್ರಿನೇ ರಾಂಗ್ ಇದ್ರೆ 100% ಅಲ್ಲಿ ರಿಸಲ್ಟ್ ರಾಂಗ್ ಆಗುತ್ತೆ. ಓಕೆ, ರಿಸಲ್ಟ್ ಇಸ್ ನೆವರ್ ಬಿ ಎ ರಾಂಗ್. ರಿಸಲ್ಟ್ ರಾಂಗ್ ಇರಕ್ಕೆ ಸಾಧ್ಯ ಇಲ್ಲ. ಈಗ ಏನೋ ಒಂದು ಅಕೌಂಟ್ಸ್ ಎಂಟ್ರೀಸ್ ಮಾಡ್ತಾ ಇದ್ರ, ಅಲ್ಲಿ P&L ರಿಪೋರ್ಟ್ ಚೆಕ್ ಮಾಡಿದ್ರಿ, P&L ರಿಪೋರ್ಟ್ ಅಲ್ಲಿ ನಿಮ್ಗೆ 10,000 ಬರಬೇಕಾಗಿತ್ತು, 8,000 ಪ್ರಾಫಿಟ್ ಬಂದಿದೆ, 2,000 ಲಾಸ್ ಬಂದಿದೆ. ಅಂದ್ರೆ 2,000 ಕಡಿಮೆ ಬಂದಿದೆ, ನಿಮಗೆ ಅದು 10,000 ಬರಬೇಕಾಗಿತ್ತು ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ, 8,000 ಬಂದಿದೆ. ಅಂದ್ರೆ ಕಂಪ್ಯೂಟರ್ ರಾಂಗ್ ರಿಸಲ್ಟ್ ಪ್ರೊಡ್ಯೂಸ್ ಮಾಡುತ್ತಾ? ಕಂಪ್ಯೂಟರ್ ರಾಂಗ್ ರಿಸಲ್ಟ್ ಪ್ರೊಡ್ಯೂಸ್ ಮಾಡಿಲ್ಲ, ನೀವೇನೋ ಒಂದು ಎಂಟ್ರಿ ರಾಂಗ್ ಮಾಡಿದ್ದೀರಾ. ಮೀನ್ಸ್ ನೀವು 1,000 ರೂಪಾಯಿ ಹಣ ಕೊಡೋದು ಎಂಟ್ರಿ ಮಾಡಬೇಕಾಗಿತ್ತು, ಬೈ ಮಿಸ್ಟೇಕ್ 1,000 ರೂಪಾಯಿ ಬಂದೈತೆ ಅಂತ ಎಂಟ್ರಿ ಮಾಡಿಬಿಟ್ರಿ, ಆಟೋಮೆಟಿಕ್ ಎಂಟ್ರಿ ರಾಂಗ್ ಆದ ತಕ್ಷಣ ಅಲ್ಲಿ ರಿಸಲ್ಟ್ ಅಲ್ಲಿ 10,000 ಪ್ರಾಫಿಟ್ ಬರೋ ಬದಲಿ 8,000 ಪ್ರಾಫಿಟ್ ತೋರಿಸ್ತಾ ಇದೆ. ದ ರಿಸಲ್ಟ್ ಇಲ್ಲಿ ಚೇಂಜ್ ಆಗೋ ಕಾರಣ ಏನು? ನಾವು ಮಾಡಿದಂತ ರಾಂಗ್ ಎಂಟ್ರಿ. ಓಕೆ, ದ ಕಂಪ್ಯೂಟರ್ ಕೆನಾಟ್ ಪ್ರೊಡ್ಯೂಸ್ ರಾಂಗ್ ರಿಸಲ್ಟ್. Yes, we got the 3 different features related to computer. That is, first one is speed, the second one is reliability, and third one is accuracy. Okay, before remaining ನಾನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ನೋಡಿ, ಮೈ ಕ್ರಿಯೇಟಿವ್ ಕೋರ್ಸ್ ಅಂತ ನಮ್ದು ವೆಬ್ಸೈಟ್ ಇದೆ, ಯು ಮೈಟ್ ನೋ, ಅದು ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಮೈ ಕ್ರಿಯೇಟಿವ್ ಕೋರ್ಸ್ ವೆಬ್ಸೈಟ್ ಅಲ್ಲಿ ಈಗ ಆಲ್ರೆಡಿ ಇನ್ನೊಂದು ಕೋರ್ಸ್ ನ ಲಾಂಚ್ ಮಾಡ್ತಾ ಇದೀವಿ, ವೆಬ್ಸೈಟ್ ಡಿಸೈನ್ ಯೂಸಿಂಗ್ ವರ್ಡ್ ಪ್ರೆಸ್ ಅಂತ. ಕಂಪ್ಲೀಟ್ ವರ್ಡ್ ಪ್ರೆಸ್, ಯಾರಾದ್ರೂ ವೆಬ್ಸೈಟ್ ಡಿಸೈನರ್ ಆಗೋ ಇಷ್ಟ ಇದ್ರೆ, ಬ್ಲಾಗರ್ ಆಗೋ ಇಷ್ಟ ಇದ್ರೆ, ವೆಬ್ಸೈಟ್ ಸರ್ವಿಸ್ ನಿಮ್ಗೆ ಕೊಡುವಂತ ಪ್ಲಾನ್ ಇದ್ರೆ, ಜಸ್ಟ್ ಗೋ ಅಂಡ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಕೋರ್ಸ್ಗೆ ಎನ್ರೋಲ್ ಆಗ್ಬಹುದು. ಸೊ ಇಲ್ಲಿ ಅಕೌಂಟ್ ಕ್ರಿಯೇಟ್ ನ್ಯೂ ಅಕೌಂಟ್, ಕೋರ್ಸ್ ನ ಎನ್ರೋಲ್ ಮಾಡ್ಕೋಬಹುದು. ಅಂಡ್ ಕಂಪ್ಯೂಟರ್ ಅವೇರ್ನೆಸ್ ನ ಪೂರ್ತಿ ಏನ್ ಕೋರ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಇದ್ರದ್ದು ನಿಮ್ಗೆ ಕಂಪ್ಲೀಟ್ ನೋಟ್ಸ್ ಬೇಕಂದ್ರೆ ಇಲ್ಲಿದೆ. ಕಂಪ್ಯೂಟರ್ ಅವೇರ್ನೆಸ್ ಫಾರ್ ಆಲ್ ಕಂಪ್ಯೂಟರ್ ಎಕ್ಸಾಮಿನೇಷನ್ಸ್. ಇದು ಎಷ್ಟೆಲ್ಲ ನೋಟ್ಸ್ ಇದೆ, ಹಂಗೆ ನೋಟ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ಆ ನೋಟ್ಸ್ ಕೂಡ ನೀವು ಬೇಕಂದ್ರೆ ಇಲ್ಲಿ ಬಂದು ಬೈ ಮಾಡಬಹುದು, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ನೆಕ್ಸ್ಟ್ ವಿ ಗಾಟ್ 3 different features ನಮ್ಗೆ ಗೊತ್ತಾಯ್ತು. ದ ಫಸ್ಟ್ ಫೀಚರ್ ಇಸ್ ವಾಟ್? ಸ್ಪೀಡ್. ದ ಸೆಕೆಂಡ್ ಫೀಚರ್ ಇಸ್ ವಾಟ್? ರಿಲಯಬಿಲಿಟಿ. ಅಂಡ್ ಥರ್ಡ್ ಫೀಚರ್ ಇಸ್ ವಾಟ್? ಅಕ್ಯುರಸಿ. ಓಕೆ, ನೆಕ್ಸ್ಟ್ ಫೋರ್ತ್ ಫೀಚರ್ ಹೋಗೋಣ, 4ನೇ ಫೀಚರ್ ಹೋಗೋಣ. 4ನೇ ಫೀಚರ್ ಡಿಲಿಜೆನ್ಸ್. ಕಂಪ್ಯೂಟರ್ ಇಸ್ diligence, DELIGENCE. The computer is free from tiredness, lack of concentration, confusion, lack of means free from fatigue, etc. It can work for hours without creating any error or any break. ನೋಡಿ, ಹ್ಯೂಮನ್ ಬಿಂಗ್ ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತಾನೆ, ಅವನ ಹತ್ರ ಸುತ್ತಮುತ್ತನೇ ಡಿಸ್ಟರ್ಬೆನ್ಸ್ ಮಾಡುವಂತ ಡಿವೈಸಸ್ ಇರುತ್ತೆ. ಓಕೆ, ಮೊಬೈಲಲ್ಲಿ ವಾಟ್ಸಪ್ ಇರುತ್ತೆ, ಫೇಸ್ಬುಕ್ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ, ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ, ಬೇರೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಬಂದ ತಕ್ಷಣ ಓಪನ್ ಮಾಡೋದು, 5 ನಿಮಿಷ ನೋಡೋ ಜಾಗದಲ್ಲಿ 1 ತಾಸು ನೋಡ್ಕೊತ ಕೂತ್ಬಿಡೋದು. ಓಕೆ, ರೀಲ್ಸ್ ನೋಡೋದಾಗ್ಲಿ, ನೋಡೋದಾಗ್ಲಿ, ಎಷ್ಟು ಡಿಸ್ಟ್ರಾಕ್ಷನ್ಸ್ ಇದೆ. ಸೊ ಕಂಪ್ಯೂಟರ್ ನೆವರ್ ಹ್ಯಾವ್ ಎನಿ ಕೈಂಡ್ ಆಫ್ ಡಿಸ್ಟ್ರಾಕ್ಷನ್. ಅದಕ್ಕೆ ನೀವೇನೋ ವರ್ಕ್ ಕೊಟ್ರೆ ಆ ಕಂಪ್ಲೀಟ್ ವರ್ಕ್ ಮಾಡೋ ತನಕ ಬೇರೆ ಕೆಲಸ ಮಾಡಂಗಿಲ್ಲ. ಇಟ್ ನೆವರ್ ಗೆಟ್ ಡಿಸ್ಟ್ರಾಕ್ಟೆಡ್. ಬಟ್ ಹ್ಯೂಮನ್ ಬಿಂಗ್ ಹಂಗಿಲ್ಲ, ಈ ಯೂಸ್ ಟು ಡಿಸ್ಟ್ರಾಕ್ಟ್. ಅವನ ಹತ್ರ ಡಿಸ್ಟ್ರಾಕ್ಷನ್, ಈಗಂತೂ ಬಹಳ ಫೀಚರ್ಸ್ ಇದೆ, ಬಹಳ ಆಪ್ಷನ್ಸ್ ಇದೆ ಡಿಸ್ಟ್ರಾಕ್ಷನ್ ಆಗೋಕೆ. ದಟ್ ಈಸ್ ಅಲ್ಲಿ ಡಿಸ್ಟ್ರಾಕ್ಟ್ ಆಗ್ತಾನೆ ಅಂಡ್ ವರ್ಕ್ ಕರೆಕ್ಟ್ ಆಗಿ ವರ್ಕ್ ಮಾಡಂಗಿಲ್ಲ, ಮೀನ್ಸ್ ಪರಿಶ್ರಮ ಮಾಡಂಗಿಲ್ಲ ಕರೆಕ್ಟ್ ಆಗಿ. ಬಟ್ ಕಂಪ್ಯೂಟರ್ ಈಸ್ ವೆರಿ ಗುಡ್ ಇನ್ ಡಿಲಿಜೆನ್ಸ್. ಓಕೆ, ಪರಿಶ್ರಮ ಮಾಡುತ್ತೆ. ದಟ್ ಈಸ್ 4th ಫೀಚರ್ ಆಫ್ ಕಂಪ್ಯೂಟರ್. ದ 5th ಫೀಚರ್, 5ನೇ ಫೀಚರ್ ಏನಿದೆ, ದ 5th ಫೀಚರ್ ಆಫ್ ಕಂಪ್ಯೂಟರ್ ಈಸ್ ಮೆಮರಿ. The computer has inbuilt memory which it can store large amount of data. ನೋಡಿ, ಕಂಪ್ಯೂಟರ್ ಅಲ್ಲಿ ಇನ್ಬಿಲ್ಟ್ ಮೆಮರಿ ಎಷ್ಟಿದೆಪ್ಪ ಅಂದ್ರೆ ಲಾರ್ಜ್ ಅಮೌಂಟ್ ಆಫ್ ಡಾಟಾನ ಸ್ಟೋರ್ ಮಾಡ್ಬೋದು. ಈಗ ನಿಮ್ಗೆ ಸಿಂಪಲ್ ನಾ ಹೇಳ್ಬೋದು, ಈಗ ಅಜಿಮ್ ನನ್ನ ಹತ್ರ ಒಂದು 10,000 ಬುಕ್ಸ್ ಇದೆ. ಎಷ್ಟಿದೆ? 10,000 ಟೆಕ್ಸ್ಟ್ ಬುಕ್ಸ್ ಇದೆ. ಈ 10,000 ಟೆಕ್ಸ್ಟ್ ಬುಕ್ಸ್ ನ ನಾನು ಒಂದು ರೂಮ್ ಅಲ್ಲಿ ಪ್ಲೇಸ್ ಮಾಡಬೇಕಾಗಿದೆ ಅಂತ ತಿಳ್ಕೊಳ್ಳಿ. 10,000. ಓಕೆ, 10,000 ಒಂದು ಬುಕ್ಸ್. ಅಟ್ ಲೀಸ್ಟ್ ನನಗೆ ಒಂದು 20 by 10
ಸ್ಕ್ವೇರ್ ಫುಟ್ದು ರೂಮ್ ಬೇಕಾಗುತ್ತೆ ಇವೆಲ್ಲ ಬುಕ್ಸ್ನ ಅಲ್ಲಿ ಪ್ಲೇಸ್ ಮಾಡೋಕೆ. ಓಕೆ, ಈಗ ನಿಮಗೆ ನಾನು ಕ್ಯಾಲ್ಕುಲೇಟರೇ ಮಾಡಿ ತೋರಿಸ್ತೀನಿ. ಹಾಂ, ಎಷ್ಟು ಬುಕ್ಸ್ ಇದೆ ನನ್ನ ಹತ್ರ? 10,000 ಬುಕ್ಸ್ ಇದೆ. 10,000 ಬುಕ್ಸ್ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ? 1 MB ಇಂದ 2 MB ಇರುತ್ತೆ. ನಾನು ಮ್ಯಾಕ್ಸಿಮಮ್ ಹಿಡಿತೀನಿ 2 MB ಹಿಡಿತೀನಿ. ಓಕೆ, ಎಷ್ಟು? 2 MB ಅಂದರೆ ಎಷ್ಟು? ಡಿವೈಡೆಡ್ ಬೈ 1024 ಡಿವೈಡ್ ಬೈ 1024 ಅಂದರೆ ಎಷ್ಟಾಯಿತು? 19 ಅಂದರೆ ಎಷ್ಟಾಯಿತು? 20 GB ಆಯಿತು. 20 GB ಆಯಿತು. 20 GB ನಾ ಏನು ಡ್ರಾ ಮಾಡ್ತಾ ಇದ್ದೇನೆ, ಇಟ್ ಸ್ಮಾಲ್ ಸೈಜು. ಇದು ಏನು ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ನನ್ನ ಲ್ಯಾಪ್ಟಾಪ್ ಪ್ರಕಾರ. ಆ್ಯಂಡ್ ಇದೇ ಸೈಜ್ದು ಮೆಮ್ರಿ ಕಾರ್ಡ್ ಸಿಗುತ್ತೆ. ಇದೇ ಸೈಜ್ದು ಮೆಮ್ರಿ ಕಾರ್ಡ್ ಸಿಗುತ್ತೆ. ಸೊ ಐ ಕ್ಯಾನ್ ಟೆಲ್ ಯು ಎಕ್ಸಾಕ್ಟ್ಲಿ. ಭಾಳ ಅಂದರೆ 0.5 ಸ್ಕ್ವೇರ್ ಸೆಂಟಿಮೀಟರ್ ಅನ್ಬೋದು. 0.5 ಸ್ಕ್ವೇರ್ ಸೆಂಟಿಮೀಟರ್. ಹಾಂ, ಅಷ್ಟು ಜಾಗದಲ್ಲೇ ಈ 10,000 ಬುಕ್ಸ್ನ ಸ್ಟೋರ್ ಮಾಡ್ಬೋದು. ಹೇಗೆ? ಈ ಬುಕ್ಸ್ನ ಸ್ಟೋರ್ ಮಾಡ್ಬೋದು, ಸಾಫ್ಟ್ ಕಾಪಿನ ಸ್ಟೋರ್ ಮಾಡ್ಬೋದು. ಫಿಸಿಕಲ್ ಬುಕ್ ಸ್ಟೋರ್ ಮಾಡೋಕೆ ಎಷ್ಟು ಬೇಕು ರೀ? 20 by 20 ಸ್ಕ್ವೇರ್ ಫುಟ್, 20 by 10 ಸ್ಕ್ವೇರ್ ಫುಟ್ ದೊಡ್ಡ ಜಾಗ ಬೇಕು. ಬಟ್ ಅದೇ 10,000 ಬುಕ್ಸ್ನ ನೀವು 20 GB ಸ್ಮಾಲ್ ಮೆಮ್ರಿ ಕಾರ್ಡ್ನಾಗ ಸ್ಟೋರ್ ಮಾಡ್ಬೋದು. ನೋಡಿ, ನಮಸ್ತೆ ಲಕ್ಷ್ಮಿ ಅವರೇ. ಸೊ memory is able to store large amount of data. ಕಂಪ್ಯೂಟರ್ ಮೆಮ್ರಿ ಬಹಳ ಲಾರ್ಜ್ ಅಮೌಂಟ್ ಆಫ್ ಡಾಟಾನ ಸ್ಟೋರ್ ಮಾಡುತ್ತೆ. ಫಿಸಿಕಲಿ ನೀವು ಎಷ್ಟು ಸ್ಟೋರ್ ಮಾಡಿಬಿಡ್ತಾ ಅದಕ್ಕಿಂತ ಜಾಸ್ತಿ ಸ್ಟೋರ್ ಮಾಡುತ್ತೆ. ಸೊ ಆಸ್ ಕಂಪೇರ್ಡ್ ಮತ್ತೆ ಕಂಪ್ಯೂಟರ್ ಮೆಮ್ರಿ ನಮ್ಮ ಮೆಮ್ರಿ ಜೊತೆ ಕಂಪೇರ್ ಮಾಡಿದ್ರೆ ನಮ್ಮ ಮೆಮ್ರಿ ಬಹಳ ಇದೆ. ನಮ್ಮ ಒಂದೊಂದು ಬ್ರೈನ್ ಇರುವಂಥ ಸೆಲ್ ಈಸ್ ಈಕ್ವಲ್ ಟು 1 ಕಂಪ್ಯೂಟರ್ ಅಂತ ಅಂತೀವಿ. ಆ್ಯಂಡ್ ಬಿಲಿಯನ್ಸ್ ಆಫ್ ಸೆಲ್ಸ್ ಆರ್ ದೇರ್. ಇವನ್ ವಿ ಕ್ಯಾನ್ ಸ್ಟೋರ್, ಬಟ್ ನಾವು ಸ್ಟೋರ್ ಮಾಡಂಗಿಲ್ಲ. ಓಕೆ, so yes, we got to know 5 different features, right? 5 features ಗೊತ್ತಾಯ್ತು. First feature is speed, second feature is reliability, third feature is accuracy, fourth feature is diligence, fifth feature is memory. Okay, next ತಗೋಣ the sixth one ಬಂದ್ಬಿಟ್ಟು logical. Okay, computer have perform all logical instructions to produce better and clearer results. ನಮಗಷ್ಟೇ ಲಾಜಿಕ್ ಇಲ್ಲ, ನಮಗಷ್ಟೇ ನಮ್ಮ ಹತ್ರ ಅಷ್ಟೇ ಲಾಜಿಕಲ್ ಇಲ್ಲ. ಒಂದು ಕಂಪ್ಯೂಟರ್ನು ಲಾಜಿಕಲ್ ಥಿಂಕಿಂಗ್ ಇದೆ, ಅದಕ್ಕೂ ಲಾಜಿಕಲ್ ಎಬಿಲಿಟಿ ಇದೆ. ಇನ್ನು ಅನ್ಬೋದು ನೀವು ಸಿಂಪಲ್ ಕ್ವಶನ್ 5 ದೊಡ್ಡದ 7 ದೊಡ್ಡದ ಅಂದ್ರೆ ಹೇಳ್ತೀವಲ್ಲ ನಾವು 7 ದೊಡ್ಡದು ಅಂತ. ಎಸ್, one computer is able to tell which is bigger, 5 or 7 is bigger. So ಲಾಜಿಕಲ್ ಆಗಿ ಥಿಂಕ್ ಮಾಡುತ್ತೆ. ಲಾಜಿಕಲ್ ಆಗಿ ಕಂಪ್ಲೀಟ್ ಥಿಂಕಿಂಗ್ ಮಾಡುವಂತ ಎಬಿಲಿಟಿ ಕಂಪ್ಯೂಟರ್ ಇದೆ. ಸೊ ಕಂಪ್ಯೂಟರ್ ಪರ್ಫಾರ್ಮ್ಸ್ ಎವ್ರಿಥಿಂಗ್ ಲಾಜಿಕಲಿ. ಅರ್ಥಮೆಟಿಕಲಿನೂ ಸಾಲ್ವ್ ಮಾಡುತ್ತೆ, ಲಾಜಿಕಲಿನೂ ಸಾಲ್ವ್ ಮಾಡುತ್ತೆ. ದಟ್ ಈಸ್ ಕಂಪ್ಯೂಟರ್ ಈಸ್ ಲಾಜಿಕಲ್ ಅಂತ ಹೇಳ್ಬೋದು. ದಟ್ ಈಸ್ 6th feature. And the 7th feature of the computer is what? Versatility. What is meant by versatility? Computers have ability to perform different kinds of work with same accuracy and efficiency. ನಾವು ಮಲ್ಟಿಟಾಸ್ಕಿಂಗ್ ಮಾಡ್ತೀವಲ್ಲ, ಸೊ ಊಟ ಮಾಡಬೇಕಾದ್ರೆ ಟಿವಿ ನೋಡ್ತಾ ಇರ್ತೀವಿ. ನಾವು ಎಷ್ಟು ಮಲ್ಟಿಟಾಸ್ಕಿಂಗ್ ಮಾಡಿದ್ರು ಏನಾಗುತ್ತೆ? ಅಕ್ಯುರೇಸಿ ಇರಂಗಿಲ್ಲ, ಎಫಿಷಿಯನ್ಸಿ ಇರೋದಿಲ್ಲ. ಅದರಲ್ಲಿ 100% ವರ್ಕ್ ಮಾಡೋಂಗೆ ಆಗಂಗೇ ಇಲ್ಲ. ಮಲ್ಟಿಟಾಸ್ಕಿಂಗ್ ನಮ್ಮ ಹತ್ರ ಅಬಿಲಿಟಿನೇ ಇಲ್ಲ. ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಊಟ ಮಾಡ್ತಾನೆ ಟಿವಿ ನೋಡ್ತಾ ಹೋದ್ರೆ 100% ಆ ಸ್ಪೆಸಿಫಿಕ್ ಊಟ ಮಾಡೋ ಟೈಮ್ಗೆ ಒಂದು ಸೀನು ಸ್ಕಿಪ್ ಆಗುತ್ತೆ. ಓಕೆ, ಈಗ ನಾನು ಕ್ಲಾಸ್ ನೋಡ್ತಾ ಇದ್ದೀರಾ, ಸೊ ಇದು ಕ್ಲಾಸ್ ಕೇಳಬೇಕಾದ್ರೆ ಒಂದು 10 seconds ಸ್ಕಿಪ್ ಆಗುತ್ತೆ, 1 minute ಸ್ಕಿಪ್ ಆಗುತ್ತೆ, 2 minutes ಸ್ಕಿಪ್ ಆಗುತ್ತೆ. ವಿ ಕ್ಯಾನಾಟ್ ಕಾನ್ಸಂಟ್ರೇಟ್. ಸ್ಪೆಷಲಿ ನಮ್ಮ ಬ್ರೈನಲ್ಲಿ ಥೌಸಂಡ್ಸ್ ಆಫ್ ಥಾಟ್ಸ್ ಬರ್ತಾ ಇರುತ್ತೆ. ಆ ಎವ್ರಿ ಟೈಮ್ ಥಾಟ್ಸ್ ಬರ್ತಾನೆ ಇರುತ್ತೆ. ಈಗ ನೋಡಿ, ಇದನ್ನ 10 to 20 minutes ಕ್ಲಾಸಲ್ಲೇ ನಿಮ್ಮ ತಲೆಯಲ್ಲಿ ಎಷ್ಟೋ ಯೋಚನೆಗಳು ಬಂದು ಎಲ್ಲೆಲ್ಲೋ ಹೋಗಿ ಬಂದಿರಿ ನೀವು, ರೈಟ್? ಸೊ ದಟ್ ಈಸ್, ಸೊ ವಿ ಕ್ಯಾನಾಟ್ ಫೋಕಸ್, ವಿ ಕ್ಯಾನಾಟ್ multitask, we cannot perform multitasking. But computer is able to do multitasking. We cannot perform ಅಂದ್ರೆ don't think ನಾವು ಮಾಡ್ತೀವಿ, ಮಲ್ಟಿಟಾಸ್ಕಿಂಗ್ ಮಾಡ್ತೀವಿ. ಬಟ್ ಕಂಪ್ಯೂಟರ್ ಏನು ಮಲ್ಟಿಟಾಸ್ಕಿಂಗ್ ಮಾಡುತ್ತಲ್ಲ, ವಿತ್ ಸೇಮ್ ಅಕ್ಯುರಸಿ ಮಾಡುತ್ತೆ ಆ್ಯಂಡ್ ವಿತ್ ಎಫಿಷಿಯನ್ಸಿ ಮಾಡುತ್ತೆ. ಈಗ ಸೇಮ್ ಟೈಮ್ ನೀವು ಇಂಟರ್ನೆಟ್ಟಿಂದ ಡೌನ್ಲೋಡ್ ಆಗ್ತಾ ಇರುತ್ತೆ, ಹಿಂದೆ MP3 ಸಾಂಗ್ ಪ್ಲೇ ಆಗುತ್ತೆ, ನಾ MS ವರ್ಡಲ್ಲಿ ಟೈಪ್ ಮಾಡ್ತಾ ಇರ್ತೀನಿ, ಪ್ರಿಂಟ್ ಕೊಟ್ಟರೆ ಪ್ರಿಂಟ್ನೂ ಆಗ್ತಾ ಇರುತ್ತೆ. 4 ಕೆಲಸ ಕಂಪ್ಯೂಟರ್ ಸೈಮಲ್ಟೇನಿಯಸ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ವರ್ಸಟಿಲಿಟಿ. ಇಫ್ ಯು ಆರ್ ವರ್ಕಿಂಗ್ ಇನ್ MS ವರ್ಡ್, ಯು ಕ್ಯಾನ್ ಸ್ವಿಚ್ ಟು PowerPoint to create presentation. That is called versatility, ಬಹುಮುಖತೆ. That is 7 feature. And the last feature of the computer is 8th feature ಏನಪ್ಪಾ ಅಂದ್ರೆ automation. Very interesting. Automation. ಕಂಪ್ಯೂಟರ್ ಹತ್ರ automation ಇದೆ. ಏನು automation? The computer performs all tasks automatically. It performs without manual intervention. What is meant by
ಇದರ ಅರ್ಥ ಏನು? ಈಗ ನೀವು ಒಂದು ಕಂಪ್ಯೂಟರ್ ಒಂದು ಸಾಫ್ಟ್ವೇರ್ ಕೊಟ್ಟಿದ್ದೀರಾ, ಒಂದು ಪ್ರೋಗ್ರಾಮ್ ಮಾಡಿದ್ದೀರಾ, ಒಂದು ಕೆಲಸ ಹೇಳ್ಕೊಟ್ಟಿದ್ದೀರಾ, ಫಿನಿಶ್. ನೀವು ಕೆಲಸ ಹೇಳ್ಕೊಟ್ರ ಅದು ಅದ್ರ ಪ್ರಕಾರ ಅದಕ್ಕೆ ಮಾಡಕ್ ಬಿಡಿ ತಾನೇ ಮಾಡ್ತಾ ಇರುತ್ತೆ. ನೀವು ಒಂದೊಂದ್ಸಲ ನೋಡಿರ್ಬೋದು, ಒಂದು ಫ್ಯಾಕ್ಟ್ರಿಯಲ್ಲಿ ಬರೀ ಬಟನ್ ಸ್ಟಾರ್ಟ್ ಮಾಡ್ತಾರೆ, ರಾ ಮೆಟೀರಿಯಲ್ ಹಾಕ್ತಾರೆ, ಆ ಪೂರ್ತಿ ಪ್ರೊಡಕ್ಟ್ ಮಾಡಿ ಪ್ಯಾಕೇಜ್ ಮಾಡಿ ಹೊರಗೆ ತಂದು ಕೊಡುತ್ತೆ, ಬಾಕ್ಸಸ್ ಅಲ್ಲಿ ಇಟ್ಕೊಟ್ಬಿಡುತ್ತೆ, ಪೂರ್ತಿ ಆ ಮಷೀನೇ ಮಾಡುತ್ತೆ. ನೋಡಿ, ಇದರಲ್ಲಿ ಹ್ಯೂಮನ್ ಬಿಂಗೇ ಇಲ್ಲ. ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್, ವಿತೌಟ್ ಮ್ಯಾನ್ಯುವಲ್ ಇಂಟರ್ವೆನ್ಷನ್, ಎವ್ರಿಥಿಂಗ್ ಈಸ್ ಪ್ರೊಸೆಸ್ಡ್ ಬೈ ದಿ ಕಂಪ್ಯೂಟರ್. ಎಲ್ಲಾನು ಕಂಪ್ಯೂಟರ್ನೇ ಪ್ರೊಸೆಸ್ ಮಾಡಿಬಿಡ್ತು. ಅಂಡ್ ದಟ್ ಈಸ್ ಕಾಲ್ಡ್ ಆಟೋಮೇಷನ್. ಕಂಪ್ಯೂಟರ್ ಕ್ಯಾನ್ ಪರ್ಫಾರ್ಮ್ ಎವ್ರಿಥಿಂಗ್ ಆಟೋಮೆಟಿಕ್ಲಿ. ಸೊ ಆಟೋಮೆಟಿಕ್ಲಿ ಸೇವ್ ಮಾಡುತ್ತೆ. ಈಗ ನೀವು MS ವರ್ಡ್ ನೀವು ಸೇವ್ ಮಾಡಿಲ್ಲ ಅಂದ್ರೆ ಅದು ಗೊತ್ತಾಗುತ್ತೆ, ಆಟೋಮೆಟಿಕ್ ಆಟೋ ಸೇವ್ ಮಾಡ್ತಾ ಇರುತ್ತೆ. ಸೊ ಈ ತರ ಎಲ್ಲ ಅದಕ್ಕೆ ಆಟೋಮೇಷನ್ ಆಪ್ಷನ್ ಕೊಟ್ಟಿದ್ದಾರೆ. ನೋಡಿ, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ತಪ್ಪು ಮಾಡ್ತಾ ಹೋದ್ರೆ ಅದು ಆಟೋಮೇಷನ್, ಅಲ್ಲಿನೂ ಆಟೋ ಸ್ಪೆಲ್ ಇದೆ, ಆಟೋ ಸ್ಪೆಲ್ ಚೆಕ್ ಇದೆ, ಅದು ಹೇಳುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್, ಗ್ರಾಮರ್ ಮಿಸ್ಟೇಕ್ ತೋರಿಸ್ತಾ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಕಂಪ್ಯೂಟರ್ ಈಸ್ ಆಟೋಮೇಷನ್ ಅಂತ ಹೇಳ್ಬೋದು. These are 8 features and 8 characteristics of the computer. Let me repeat the names of the computer features. The first one is speed, second one is reliability, third one is accuracy, fourth one is diligence, and fifth memory, sixth logical, seventh versatility, and eighth automation. ಓಕೆ, ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತಾ ಇದೀನಿ, ಸೆಷನ್ ಕ್ಲೋಸ್ ಮಾಡ್ತಾ ಇದೀನಿ. ಡೋಂಟ್ ಮಿಸ್, ರೆಗ್ಯುಲರ್ ಆಗಿ 4 o'clock ಜಾಯ್ನ್ ಆಗ್ತಾ ಇರಿ. ನಾಳೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನಾಡಿದ್ದು ಇದರ ಮೇಲೆ ಟೋಟಲ್ MCQs ಎಷ್ಟಿದೆ ಅಷ್ಟು MCQs ನ ಕವರ್ ಮಾಡ್ತೀನಿ. ಅಂದ್ರೆ ನಾ ಚಾಪ್ಟರ್ ವೈಸ್ ಮಾಡ್ತಾ ಇದ್ದೀನಿ, ಮತ್ತೆ MCQs ಆಮೇಲೆ ಬೇಡ. ಆ ಚಾಪ್ಟರ್ಗೆ ಸಂಬಂಧಪಡುವಂತ MCQs ಅಲ್ಲೇ ಕಂಪ್ಲೀಟ್ ಮಾಡಿಬಿಟ್ರೆ ನಿಮಗೆ ಈಸಿ ಆಗ್ಬಿಡುತ್ತೆ. ಓಕೆ, ಸೊ ನೀವು ಇಲ್ಲಿಗೆ ಸೆಷನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಅಂಡ್ ಬುಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಇದೆ. Thank you one and all. Thank you for watching this video. Don't miss, like this video. ಹಾಗೆ